ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಈ ಚಿಕನ್ ಫ್ರೈ ಮಾಡೋದೊಂದು ಸಖತ್ ಈಸಿ. ಮನೆಯಲ್ಲಿ ಸಿಗೋ ಕೆಲವು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಸಖತ್ ಟೇಸ್ಟಿಯಾಗಿರೋ ಈಸಿಯಾಗಿರೋ ಚಿಕನ್ ಫ್ರೈ ಮಾಡ್ಕೋಬಹುದು. ಈ ಥರ ಚಿಕನ್ ಫ್ರೈ ಮಾಡಿಕೊಂಡ್ರೆ ಗೀ ರೈಸ್ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಗೀ ರೈಸ್ ಮಾಡಿದಾಗ ಏನಾದರೂ ಡ್ರೈ ಆಗಿ ಮಾಡ್ಕೊಬೇಕು ಅಂತಿದ್ರೆ ಇದನ್ನು ಆರಾಮಾಗಿ ಮಾಡ್ಬೋದು. ಗೀ ರೈಸ್ ಜೊತೆಗಂತೂ ಒಳ್ಳೆ ಕಾಂಬಿನೇಷನು, ಮಾಡೋಕ್ಕೂ ಈಸಿ, ತಿನ್ನಲಿಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಫಸ್ಟ್ಗೆ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪದಲ್ಲಿ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಆಯಿಲ್ ಆದರೂ ಯೂಸ್ ಮಾಡ್ಕೋಬಹುದು. ತುಪ್ಪ ಬಿಸಿ ಆದಮೇಲೆ ನಾನಿಲ್ಲಿ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈಗೆಲ್ಲ ಸ್ವಲ್ಪ ಉದ್ದುದ್ದ ಹೆಚ್ಕೊಂಡ್ರೆ ಚೆನ್ನಾಗಾಗೋದು, ಅದಕ್ಕೋಸ್ಕರ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಚೆಂದ ಫ್ರೈ ಆದಮೇಲೆ ಇಲ್ಲೊಂದೆರಡು ಟೊಮೆಟೊ ಹಾಕ್ತಾಯಿದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಮಾಡ್ಕೊತೀರೋ ನೋಡಿಬಿಟ್ಟು ಈರುಳ್ಳಿ ಟೊಮೆಟೊ ಎಲ್ಲ ಹಾಕೋಬೋದು. ನಾನು ಇಲ್ಲಿ ಒಂದು 3/4 kg ಆಗೋಷ್ಟು ಚಿಕನ್ ತೊಗೊಂಡಿರೋದ್ರಿಂದ 2 ಈರುಳ್ಳಿ 2 ಟೊಮೆಟೊ ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಇನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಹಸಿ ಫ್ಲೇವರ್ ಹೋಗೋ ತನಕ ಚೆಂದ ಮಾಡಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಟೊಮೆಟೊ ಜೊತೆಗೆ ಫ್ರೈ ಮಾಡ್ಕೊಂಡ್ರೆ ಆಯಿತು. ಅದು ಹಸಿ ಫ್ಲೇವರ್ ಹೋಗುತ್ತೆ, 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಚೆಂದ ಫ್ರೈ ಆದರೆ ಅದು ಫ್ಲೇವರ್ ಹೋಗೋ ತನಕ ಫ್ರೈ ಮಾಡಿಕೊಂಡು ಆಮೇಲೆ ಇಲ್ಲಿ ನಾನು ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಹಾಕ್ಬಿಟ್ಟು ಚಿಕನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಟೊಮೆಟೊ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದ್ರ ಜೊತೆಗೇ ಫ್ರೈ ಆಗಬೇಕು. ಇನ್ನು ಅರಿಶಿನ ಪುಡಿ, ನಾನ್ ವೆಜ್ ಅಂದಮೇಲೆ ಅರಿಶಿನ ಪುಡಿ ಹಾಕಲೇಬೇಕು. ಅರಿಶಿನ ಪುಡಿ ಹಾಕಿಲ್ಲ ಅಂದರೆ ಫ್ಲೇವರ್ ಚೆನ್ನಾಗಿ ಬರೋದಿಲ್ಲ, ಅದಕ್ಕೋಸ್ಕರ ಅರಿಶಿನ ಪುಡಿ ಹಾಕಬೇಕು. ಇನ್ನು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಸಾಲ್ಟ್ ಹಾಕ್ತಿದ್ದೀನಿ. ಸಾಲ್ಟ್ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿ ಲೋವರ್ ಫ್ಲೇಮಲ್ಲೇ ಇದನ್ನು ಕುಕ್ ಮಾಡಬೇಕು. ಇದು ಲೋವರ್ ಫ್ಲೇಮಲ್ಲಿ ಏನಕ್ಕೆ ಇಡಬೇಕು ಅಂದರೆ ಅದು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಈ ಫ್ರೈಗೆ ನಾನು ಎಲ್ಲೂ ಸ್ವಲ್ಪನೂ ನೀರು ಹಾಕೋದೇ ಇಲ್ಲ. ಚಿಕನಲ್ಲಿ ಏನು ನೀರು ಬಿಡುತ್ತೋ ಅದೇ ನೀರಲ್ಲೇ ನಾನು ಫ್ರೈ ಮಾಡ್ತೀನಿ. ಅದಕ್ಕೋಸ್ಕರ ಲೋವರ್ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಥರ ಮುಚ್ಚಿ ಒಂದು 5 ನಿಮಿಷ ಕುಕ್ ಮಾಡ್ಕೊಬೇಕು. ನೋಡಿ ಇವಾಗ ಎಷ್ಟು ನೀರು ಬಿಟ್ಟಿದೆ, ನಾನು ಒಂದು ಸ್ವಲ್ಪ ನೀರು ಮುಟ್ಟಿಸೇ ಇಲ್ಲ, ಇಷ್ಟು ನೀರು ಬಿಟ್ಟಿದೆ. ಈ ಥರ ನೀರು ಬಿಟ್ಟವಾಗ ನಮಗೆ ಫ್ರೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಚೆನ್ನಾಗಿ ನೀರು ಬಿಟ್ಟ ಮೇಲೆ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಅದು ಚೆನ್ನಾಗಿ ಕುಕ್ ಆಗೋ ತನಕ ನೈಲಿ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ತಿದ್ದೀನಿ. ಮಸಾಲೆ ಮಾಡೋದಂತೂ ಸಖತ್ ಈಸಿ. ಬ್ಯಾಡಗಿ ಮೆಣಸು ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಗರಂ ಮಸಾಲ ಐಟಮ್ಸ್ ಎಲ್ಲ ತೊಗೊಂಡಿದ್ದೀನಿ. ಇಲ್ಲಿ ನಾನು ಏನೇನು ಗರಂ ಮಸಾಲ ಐಟಮ್ಸ್ ತೋರಿಸ್ತಾ ಇದ್ದೀನೋ ಇದನ್ನೆಲ್ಲ ನೀವು ಕ್ವಾಂಟಿಟಿ ನೋಡಿಬಿಟ್ಟು ತೊಗೋಬೋದು. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರು ಮಾಡ್ಕೊಬೇಕಾಗತ್ತೆ. ಇದಿಷ್ಟನ್ನು ನಾನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತೀನಿ. ಇಲ್ಲಿ ಮೆಣಸು ಮತ್ತು ಕಾಳು ಮೆಣಸು ಖಾರಕ್ಕಂತ ಹಾಕ್ಕೊಂಡಿದ್ದೀನಿ. ನೀವು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆಲ್ಲ ಹಾಕ್ಕೋಬೋದು. ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಪೌಡ್ರ್ ಆಗಬೇಕಲ್ಲ ಚೆನ್ನಾಗಿ, ಅದಕ್ಕೋಸ್ಕರ ಡ್ರೈ ರೋಸ್ಟೇ ಮಾಡ್ಕೊಬೇಕು. ಆಯಿಲೆಲ್ಲ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿ ಪೌಡ್ರ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಆಯಿಲ್ ಹಾಕಿಲ್ಲ. ಮತ್ತು ಪೇಸ್ಟೆಲ್ಲ ಮಾಡೋಕ್ಕೆ ಹೋಗಬಾರ್ದು, ನಾವಿಲ್ಲಿ ಫ್ರೈ ಮಾಡ್ತಾ ಇರೋದಲ್ವ, ಪೌಡ್ರು ಮಾಡಿದ್ರೇ ಚೆನ್ನಾಗಾಗೋದು. ಅದಕ್ಕೋಸ್ಕರ ಪೌಡ್ರು ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಇವಾಗ ನೋಡಿ ಚಿಕನ್ ಫುಲ್ಲು ನೀರು ಡ್ರೈ ಆಗಿಬಿಟ್ಟು ಅದ್ರ ಆಯಿಲ್ ಬಿಟ್ಕೊಂಡಿದೆ. ಅಲ್ಲಿರೋದು ಇವಾಗ ಚಿಕನಿಂದು ಅದು ಎಣ್ಣೆ ಬಿಟ್ಕೊಳತ್ತಲ್ಲ, ಅದು ಆ ಥರ ನಾವು ಚಿಕನ್ನ ಲೋವರ್ ಫ್ಲೇಮಲ್ಲಿರೋದನ್ನು ಸ್ವಲ್ಪ ಹೈ ಫ್ಲೇಮ್ ಮಾಡಿಬಿಟ್ಟು ಅದ್ರ ನೀರೆಲ್ಲ ಬತ್ತು ಹೋಗಿಬಿಟ್ಟು ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಅದನ್ನು ಕುಕ್ ಮಾಡ್ಕೊಬೇಕು. ನಿಮಗೆ ಚಿಕನ್ ತುಂಬ ಕುಕ್ ಆಗೋದು ಬೇಡ ಅಂದರೆ ಹೈಯರ್ ಫ್ಲೇಮಲ್ಲೇ ನೀವು ಅದನ್ನು ಫುಲ್ಲು ಬತ್ತಿಸ್ಕೊಬೇಕು. ಲೋವರ್ ಫ್ಲೇಮಲ್ಲಿ ನಾನು ಫಸ್ಟ್ ಇಟ್ಟಿದ್ನಲ್ಲ ಆ ಥರ ಇಡೋಕ್ಕೆ ಹೋಗಬಾರ್ದು. ಸ್ವಲ್ಪ ನೀರು ಬಿಡ್ತಿದ್ದಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೆ ಅಲ್ವಾ ಗರಂ ಮಸಾಲ ಐಟಮ್ಸ್ ಎಲ್ಲ, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ನಾನು ಇದಕ್ಕೆ ಧನಿಯಾ ಹಾಕಿಲ್ಲ ಫ್ರೈ ಮಾಡ್ತಾ. ನೀವು ಬೇಕಿದ್ದರೆ ಹಾಕೋಬೋದು. ನಾನು ಇಲ್ಲಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಅದಕ್ಕೋಸ್ಕರ ಧನಿಯಾ ಫಸ್ಟಿಗೆ ಹಾಕಿಲ್ಲ, ಕೊತ್ತಂಬರಿ ಬೀಜ ಹಾಕಿಬಿಟ್ಟು ಫ್ರೈ ಮಾಡಿಲ್ಲ, ಹಾಗೇ ಪೌಡ್ರ್ ಮಾಡಿಕೊಂಡೆ. ಇವಾಗ ಇದ್ರ ಜೊತೆಗೆ ಧನಿಯಾ ಪುಡಿನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಲೋವರ್ ಫ್ಲೇಮಲ್ಲೇ ಇಟ್ಕೊಬೇಕು. ಅದು ಎಣ್ಣೆ ಬಿಟ್ಕೊಂಡಿರುತ್ತಲ್ಲ ಅದ್ರ ಜೊತೆಗೇ ಮಸಾಲೆ ಚೆನ್ನಾಗಿ ಚಿಕನನ್ನು ಹೀರ್ಕೊಬೇಕು. ಅದಕ್ಕೋಸ್ಕರ ಲೋವರ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಮಸಾಲೆ ಎಲ್ಲ ಹೀರೋರಿವರೆಗೂ ಚೆಂದ ಫ್ರೈ ಮಾಡ್ಕೊಬೇಕು. ನೀರು ಮಾತ್ರ ಮುಟ್ಸೋಕೆ ಹೋಗಬಾರ್ದು, ಫ್ರೈ ಟೇಸ್ಟೇ ಹಾಳಾಗಿಬಿಡತ್ತೆ ನೀರು ಹಾಕಿಬಿಟ್ರೆ. ಇವಾಗ ಲೋವರ್ ಫ್ಲೇಮಲ್ಲಿ ಇಟ್ಬಿಟ್ಟು 1-2 ನಿಮಿಷ ಈ ಥರ ಮುಚ್ಚಿಟ್ಟು ಬೇಯಿಸ್ತೀನಿ ನಾನು. ಫ್ಲೇಮ್ ಫುಲ್ ಲೋ ಇಟ್ಕೊಂಡಿರಬೇಕು. ಏನಕ್ಕಂದರೆ ಅದು ಈ ಥರ ಮುಚ್ಚಿಟ್ಟು ಬೇಯಿಸೋದ್ರಿಂದ ಅದೇ ಮಾಯ್ಶ್ಚರ್ ಬಂದುಬಿಟ್ಟು ಇನ್ನೂ ಚೆನ್ನಾಗಿ ಮಸಾಲೆ ಎಲ್ಲ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇವಾಗ ನೋಡಿ ಇದು ಕುಕ್ ಆಗಿದೆ. ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪೇನು ಆಪ್ಷನಲ್ಲು, ಹಾಕಬೇಕಂತ ಏನಿಲ್ಲ. ನಾನು ಗೀ ರೈಸ್ ಮಾಡಿದ್ದು ಸ್ವಲ್ಪ ಉಳಿದಿತ್ತು ಪುದೀನ ಸೊಪ್ಪು, ಅದಕ್ಕೋಸ್ಕರ ಹಾಕಿದ್ದೀನಿ. ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಒಂದೇ ಹಾಕಿದ್ರೆ ಸಾಕು. ಲಾಸ್ಟಿಗೆ ಗ್ಯಾಸ್ ಆಫ್ ಮಾಡಿದ್ಮೇಲೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿದ್ದೀನಿ. ಇದು ನೋಡಿ ಇವಾಗ ರೆಡಿಯಾಗಿದೆ, ತುಂಬಾ ಟೇಸ್ಟಿಯಾಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹೀಗೆ ನಾನು ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.